ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬೇಗನೆ ಮಾಡ್ಕೊಳ್ಳುವಂತಹ ಶಿರಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕಡಿಮೆ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ಗಳು ಬಂದಾಗ ಇದನ್ನು ಜಾಸ್ತಿ ಟೈಮ್ ಇಲ್ಲ ಅಂತಂದರೆ ಇದನ್ನು ಮಾಡಿ ಕೊಡ್ಬೋದು. ಈ ರೆಸಿಪಿನ ಮಾಡೋದಕ್ಕೆ ನಾನು ಒಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ನಂತರ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಗೋಡಂಬಿ ಹಾಗೆ ಬಾದಾಮಿ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಿದ್ದರೆ ಎಕ್ಸ್ಟ್ರಾ ಬೇರೆ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನಂತರ ಇದಕ್ಕೆ ನಾನು ತೊಗೊಂಡಿರುವಂತಹ ರವೆಯಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇವಾಗ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ತುಪ್ಪದಲ್ಲೇ 1 ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ರವೆನ ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ಘಮ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹಾಗೆ ಘಮ ಬರುವವರೆಗೂ ಈ ರವೆನ ಫ್ರೈ ಮಾಡ್ಕೋಬೇಕು. ರವೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಶಿರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೀರು ಕುದಿಯೋ ಹಂತದಲ್ಲಿದೆ. ಇವಾಗ ನಾನು ಇದಕ್ಕೆ ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೇಸರಿ ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಹಾಕ್ತಾ ಇದ್ದೀನಿ. ಇದು ಇಲ್ಲದೆ ಹೋದರೂ ಕೂಡ ಟೇಸ್ಟ್ ಸೂಪರಾಗಿರುತ್ತೆ. ನಾನು ಇದೇ ಕಪ್ಪಲ್ಲಿ ನಾನು ರವೆ ತೊಗೊಂಡಿರೋ ಕಪ್ಪಲ್ಲೇ 3/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಹಾಕೋದ್ರಿಂದ ಸ್ವೀಟ್ ಚೆನ್ನಾಗಿ ಬರುತ್ತೆ, ಬಟ್ ಲೈಟಾಗಿ ಹಾಕ್ಕೋಬೇಕು ಅಷ್ಟೇ. ಇದಕ್ಕೆ 1 ಕಪ್ ರವೆಗೆ 1 ಕಪ್ ಸಕ್ಕರೆನ ಯೂಸ್ ಮಾಡ್ಬೋದು, ಬಟ್ ನಾನು 3/4 ಕಪ್ ಆಗುವಷ್ಟು ಸಾಕಾಗುತ್ತೆ. ಇವಾಗ ಈ ನೀರನ್ನ ಹಾಕ್ಕೋಬೇಕು. ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾ ಬರಬೇಕು. ಇದು ಗಟ್ಟಿ ಆಗ್ತಾ ಬರುತ್ತೆ ಮಿಕ್ಸ್ ಮಾಡ್ತಾ ಬಂದಂಗೆ. ನೀರು ಹಾಕಿದ ಮೇಲೆ ಇದನ್ನು ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟರೆ ಅದು ಗಂಟು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಇದನ್ನು ನೋಡ್ಬೋದು, ಗಟ್ಟಿ ಆಗ್ತಾ ಇದೆ. ರವೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದರ ರವೆ ಎಷ್ಟು ತೊಗೊಂಡಿರ್ತೀವೋ ಅದರ ಡಬಲ್ ಆಗುವಷ್ಟು ನೀರನ್ನು ತೊಗೋಬೇಕು. ಅದಕ್ಕೂ ಜಾಸ್ತಿ ತೊಗೊಂಡ್ರೆ ಅದು ತುಂಬ ನೀರಾಗುತ್ತೆ. ಇದು ಕರೆಕ್ಟೇ ಇರುತ್ತೆ. 1 ಕಪ್ ರವೆಗೆ 2 ಕಪ್ ಆಗುವಷ್ಟು ನೀರು ಕರೆಕ್ಟಾಗಿರುತ್ತೆ. ಇದಕ್ಕೆ ನಾನು 3/4 ಕಪ್ ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ. ಲೈಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಇಷ್ಟು ಸಕ್ಕರೆ ಹಾಕಿದ್ರೆ. ಬೇಕಿದ್ದರೆ 1 ಕಪ್ ರವೆಗೆ 1 ಕಪ್ ಸಕ್ಕರೆನೇ ಹಾಕ್ಕೋಬೋದು, ಇಲ್ಲ ಜಾಸ್ತಿನಾದರೂ ಹಾಕ್ಕೋಬೋದು. ಇದು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ತಾ ಬಂದಂಗೆ ಅದು ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ತೆಳ್ಳಗಾಗ್ತಾ ಬರುತ್ತೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಅದು ಗಟ್ಟಿಯಾದಂಗೆ, ಸಕ್ಕರೆ ಕೂಡ ಕರಗ್ದಂಗೆ ಪ್ಯಾನ್ ಬಿಡ್ತಾ ಬರುತ್ತೆ. ಆವಾಗ ಹೆಚ್ಚು ಕಮ್ಮಿ ಆಗಿದೆ ಅಂತ ಅರ್ಥ ಶಿರಾ. ಇದನ್ನು ಜಾಸ್ತಿ ತುಪ್ಪ ಹಾಕಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ತುಪ್ಪ ಹಾಕ್ತಾ. ಈ ರೆಸಿಪಿ ಕೂಡ ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದಾಗ ತುಂಬ ಬೇಗ ನಮಗೇನಾದರೂ ಮಾಡಿಕೊಡ್ಬೇಕಂತಂದರೆ ಇದನ್ನು ನಾವು ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೀನಿ.
ತುಪ್ಪನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡ್ತಿರ್ಬೋದು ಇದು ಗಟ್ಟಿ ಆಗ್ತಾ ಇದೆ, ಹಾಗೆ ಪ್ಯಾನ್ ಬಿಡ್ತಾ ಬರ್ತಾ ಇದೆ. ತುಪ್ಪ ಕೂಡ ಸೈಡಲ್ಲಿ ಬಿಡ್ತಾ ಬರುತ್ತೆ ಇದು, ಹಾಗೆ ಗಟ್ಟಿ ಆಗ್ತಾ ಬರ್ತಾ ಇದೆ. ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು. ಅದು ರೆಡಿ ಆಗ್ತಾ ಬಂದಂಗೆ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ತಾ ಬರುತ್ತೆ, ಹಾಗೆಯೇ ಶಿರಾ ಕೂಡ ಪ್ಯಾನ್ ಬಿಟ್ಟು ಬರುತ್ತೆ. ಆವಾಗ ಅದು ರೆಡಿಯಾಗಿದೆ ಅಂತ ಅರ್ಥ. ಕೇಸರಿನ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇಲ್ಲದೇ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸಿಂಪಲ್ಲಾಗಿ ಹಾಗೆ ಕಡಿಮೆ ಟೈಮಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ಪ್ಯಾನ್ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡ್ತಿರ್ಬೋದು. ಇವಾಗ ಇದು ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸರ್ವ್ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ, ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.